ಇಲ್ಲಿ ನೋಡಿ ಹೇಳಿ ಮೇಡಮ್. ಮಂಜು ಈಗ ಮನೆಗೆ ಬಂದು ದಾಂಧಲೆ ಮಾಡಿದ್ದ, ಈಗ ಜೈಲು ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ, ಏನು ಹೇಳ್ತೀರಿ ಮೇಡಮ್? ಹೌದು ಸರ್, ನಿನ್ನೆ ರಾತ್ರಿ ಅನಿಸುತ್ತೆ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ. ಕಾನೂನು ರೀತಿಯಲ್ಲಿ ಅವ್ನಿಗೇನು ಕ್ರಮ ಆಗಬೇಕು ಅದು ಆಗ್ತಾ ಇದೆ ಸರ್. ಆಗಲಿ, ಅವ್ನಿಗೆ ಶಿಕ್ಷೆ ಆಗಬೇಕು. ಇನ್ನಿಷ್ಟೆಲ್ಲನೂ ಮಾಡಿದ್ದಾನೆ, ನನ್ನ ಉಳಿಸ್ತಾನೆ ಅನ್ನೋದು ಯಾವ ನಂಬಿಕೆನೂ ಇರಲಿಲ್ಲ ನನಗೆ. ಹಂಗಾಗಿ ಕಾನೂನು ರೀತಿಯಲ್ಲಿ ಹೆಂಗೆ ಹೋಗ್ಬೇಕು ಹಂಗೆ ಹೋಗ್ತಾ ಇದ್ದೀವಿ. ಮಕ್ಕಳೆಲ್ಲ ನನ್ನ ಜೊತೆನೇ ಇದ್ದಾರೆ ಸರ್. ಮಕ್ಕಳನ್ನೇನು ನಾನೆಲ್ಲೂ ಕಳಿಸ್ಲಿಲ್ಲ, ಮಕ್ಕಳೆಲ್ಲ ನನ್ನ ಜೊತೆನೇ ಇದ್ದಾರೆ. ಮಕ್ಕಳು ನಾನೇ ಸಾಕ್ತಾ ಇದ್ದೀನಿ ಸರ್, ನಾನೇ ನೋಡ್ಕೊತೀನಿ ಮಕ್ಕಳನ್ನ. ಈಗ ಸಂತು ಅವರು ಹೇಳಿದ್ರು ಮಕ್ಕಳ ಪೋಷಣೆ ಮಾಡೋದು ಕಷ್ಟ ಆಗುತ್ತೆ, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ನಾನು ಸಣ್ಣ ಅಂಗಡಿ ಹಾಕೊಂಡು ಬದುಕ್ತಾ ಇದ್ದೀನಿ, ಮಕ್ಕಳು ನೋಡ್ಕೊಳ್ಳೋಕೆ ಆಗಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ರು. ಈಗ ಸಂತು ಅವರು ಏನು ಹೇಳ್ತಾರೆ, ನೀವಿಬ್ಬರು ಕೂತ್ ಮಾತಾಡ್ಕೊಂಡಿದ್ರೆ? ಹಾಂ ಸರ್, ಇಬ್ಬರು ಕೂತ್ಕೊಂಡು ಮಾತಾಡಿಕೊಂಡು ಆಮೇಲೆ ಡಿಸೈಡ್ ಮಾಡಿದ್ದು ನಾವು. ಕಷ್ಟನೋ ಸುಖನೋ ಎಷ್ಟೇ ಇದಾದ್ರೂ ಗಂಜಿನೋ ಅಂಬ್ಲಿನೋ ಕುಡ್ಕೊಂಡು ಮನೇಲಿ ಮಕ್ಕಳು ಇರಲಿ, ಮಕ್ಕಳಿಗೆ ಎಜುಕೇಷನಿಂದ ಹಿಡಿದು ಪ್ರತಿಯೊಂದು ನಾವು ನೋಡ್ಕೊಳ್ಳೋಣ. ಆಮೇಲೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಸರ್, ನಾನು ಕೆಲ್ಸಕ್ಕೆ ಹೋಗಿ ನಾನು ದುಡ್ದು ಇಬ್ಬರೂ ಕೆಲ್ಸಕ್ಕೆ ಹೋಗ್ಕೊಂಡು ಇಬ್ಬರು ದುಡ್ದು ಮಕ್ಕಳನ್ನ ಕಷ್ಟನೋ ಸುಖನೋ ಸಾಕ್ತೀವಿ ಸರ್ ಇಬ್ಬರೂ. ಈಗ ಇಲ್ಲಿ ನೋಡಿ ಹೇಳಿ ಮೇಡಮ್. ಮಂಜು ಈಗ ಮನೆಗೆ ಬಂದು ದಾಂಧಲೆ ಮಾಡಿದ್ದ, ಈಗ ಜೈಲು ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ, ಏನು ಹೇಳ್ತೀರಿ ಮೇಡಮ್? ಹೌದು ಸರ್, ನಿನ್ನೆ ರಾತ್ರಿ ಅನಿಸುತ್ತೆ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ. ಕಾನೂನು ರೀತಿಯಲ್ಲಿ ಅವ್ನಿಗೇನು ಕ್ರಮ ಆಗಬೇಕು ಅದು ಆಗ್ತಾ ಇದೆ ಸರ್. ಆಗಲಿ, ಅವ್ನಿಗೆ ಶಿಕ್ಷೆ ಆಗಬೇಕು. ಇನ್ನಿಷ್ಟೆಲ್ಲನೂ ಮಾಡಿದ್ದಾನೆ, ನನ್ನ ಉಳಿಸ್ತಾನೆ ಅನ್ನೋದು ಯಾವ ನಂಬಿಕೆನೂ ಇರಲಿಲ್ಲ ನನಗೆ. ಹಂಗಾಗಿ ಕಾನೂನು ರೀತಿಯಲ್ಲಿ ಹೆಂಗೆ ಹೋಗ್ಬೇಕು ಹಂಗೆ ಹೋಗ್ತಾ ಇದ್ದೀವಿ. ಮಕ್ಕಳೆಲ್ಲ ನನ್ನ ಜೊತೆನೇ ಇದ್ದಾರೆ ಸರ್. ಮಕ್ಕಳನ್ನೇನು ನಾನೆಲ್ಲೂ ಕಳಿಸ್ಲಿಲ್ಲ, ಮಕ್ಕಳೆಲ್ಲ ನನ್ನ ಜೊತೆನೇ ಇದ್ದಾರೆ. ಮಕ್ಕಳು ನಾನೇ ಸಾಕ್ತಾ ಇದ್ದೀನಿ ಸರ್, ನಾನೇ ನೋಡ್ಕೊತೀನಿ ಮಕ್ಕಳನ್ನ. ಈಗ ಸಂತು ಅವರು ಹೇಳಿದ್ರು ಮಕ್ಕಳ ಪೋಷಣೆ ಮಾಡೋದು ಕಷ್ಟ ಆಗುತ್ತೆ, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ನಾನು ಸಣ್ಣ ಅಂಗಡಿ ಹಾಕೊಂಡು ಬದುಕ್ತಾ ಇದ್ದೀನಿ, ಮಕ್ಕಳು ನೋಡ್ಕೊಳ್ಳೋಕೆ ಆಗಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ರು. ಈಗ ಸಂತು ಅವರು ಏನು ಹೇಳ್ತಾರೆ, ನೀವಿಬ್ಬರು ಕೂತ್ ಮಾತಾಡ್ಕೊಂಡಿದ್ರೆ? ಹಾಂ ಸರ್, ಇಬ್ಬರು ಕೂತ್ಕೊಂಡು ಮಾತಾಡಿಕೊಂಡು ಆಮೇಲೆ ಡಿಸೈಡ್ ಮಾಡಿದ್ದು ನಾವು. ಕಷ್ಟನೋ ಸುಖನೋ ಎಷ್ಟೇ ಇದಾದ್ರೂ ಗಂಜಿನೋ ಅಂಬ್ಲಿನೋ ಕುಡ್ಕೊಂಡು ಮನೇಲಿ ಮಕ್ಕಳು ಇರಲಿ, ಮಕ್ಕಳಿಗೆ ಎಜುಕೇಷನಿಂದ ಹಿಡಿದು ಪ್ರತಿಯೊಂದು ನಾವು ನೋಡ್ಕೊಳ್ಳೋಣ. ಆಮೇಲೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಸರ್, ನಾನು ಕೆಲ್ಸಕ್ಕೆ ಹೋಗಿ ನಾನು ದುಡ್ದು ಇಬ್ಬರೂ ಕೆಲ್ಸಕ್ಕೆ ಹೋಗ್ಕೊಂಡು ಇಬ್ಬರು ದುಡ್ದು ಮಕ್ಕಳನ್ನ ಕಷ್ಟನೋ ಸುಖನೋ ಸಾಕ್ತೀವಿ ಸರ್ ಇಬ್ಬರೂ. ಈಗ